ಶರಾವತಿ, ತುಂಗಭದ್ರಾ ಮುಂತಾದ ನದಿಗಳ ದಂಡೆಯೇ ಈಗ ಬರದಾಗಿ ಹೋಗ್ತಾ ಇದೆ. ಭದ್ರಾವತಿ, ತೀರ್ಥಹಳ್ಳಿ, ಹೊಸನಗರ ತಾಲೂಕುಗಳಲ್ಲಿ ಎಗ್ಗಿಲ್ಲದೆ ಮರಳು ದಂಧೆ ನಡೀತಾ ಇದೆ. ಯಾವುದೇ ಲೈಸೆನ್ಸ್ ಇಲ್ಲ, ಆದ್ರೂ ಕೂಡ ಅವ್ಯಾಹತವಾಗಿ ಅಕ್ರಮ ಮರಳು ದಂಧೆ ಅಲ್ಲಿ ನಡೀತಾ ಇದೆ. ಇದರ ಹಿಂದೆ ಪ್ರಭಾವಿಗಳ ಪಾತ್ರ ಇದೆಯಾ ಅನ್ನೋ ಅನುಮಾನ ಏನು ಬಾರದೇ ಇಲ್ಲ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮರಳು ಮಾಫಿಯಾಗೆ ಶಿವಮೊಗ್ಗ ತೊತ್ತರ, ಶರಾವತಿ ತುಂಗಭದ್ರಾ ಒಡಲಿಗೆ ಕನ್ನ. ಎಗ್ಗಿಲ್ಲದೆ ತುಂಗಾ ಭದ್ರಾ ನದಿಯ ಮರಳನ್ನ ಲೂಟಿ ಮಾಡ್ತಿರುವಂತದ್ದು. ಇಲ್ಲಿ ನೋಡಿದ್ರೆ ಸಾಕು, ಬೇರೇನನ್ನು ವಿವರಿಸಲೇಬೇಕಿಲ್ಲ. ನದಿ ದಂಡೆಗಳನ್ನೇ ಮರಳಿಗಾಗಿ ಬಗೆದಿದ್ದಾರೆ ಪಾಪಿಗಳು. ಅಕ್ರಮ ಮರಳು ದಂಧೆಗೆ ನಲುಗಿ ಹೋಗಿವೆ ಶಿವಮೊಗ್ಗದ ನದಿಗಳು. ಸಹ್ಯಾದ್ರಿ ನೆಲ ಶಿವಮೊಗ್ಗದಲ್ಲಿ ಹರಿಯುತ್ತಿದೆ. 4 ನದಿ ತೊರೆಗಳು ಇಲ್ಲಿನ ಜನರ ದಾಹ ನೀಗಿಸೋ ಜೊತೆಗೆ ಕೃಷಿಗೆ ನೀರುಣಿಸುತ್ತಿರೋ ಈ ನದಿಗಳ ಒಡಲೆ ಈಗ ಬರಿದಾಗುತ್ತಿದೆ. ಇಲ್ಲಿ ಎಗ್ಗಿಲ್ಲದೆ ನಡೆದಿರೋ ಮರಳು ದಂಧೆಗೆ ಖಾಲಿಯಾಗ್ತಿದೆ ನದಿಗಳ ತಪ್ಪಲು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ, ಹೊಸನಗರ, ಶಿವಮೊಗ್ಗ ಗ್ರಾಮಾಂತರ, ಭದ್ರಾವತಿ ತಾಲೂಕುಗಳಂತೂ ನದಿಗಳ ದಂಡೆಗಳಿಗೆ ಸಂಚಕಾರ ಎದುರಾಗಿದೆ. ಭದ್ರಾವತಿ, ಸೀಗೆಬಾಗಿ, ಸಿದ್ಲಿಪುರ, ಮಂಗೋಟೆ, ನಾಗಸಮುದ್ರ, ಬಾಳೆಹೊನ್ನೂರು ಪ್ರದೇಶಗಳಲ್ಲಂತೂ ಮರಳು ಚೋರರದ್ದೇ ಹಾವಳಿಯಾಗಿದೆ. ಬಿಹಾರ ಕಡೆಯಿಂದ ಕೂಲಿ ಕಾರ್ಮಿಕರನ್ನ ಕರೆತಂದಿರೋ ಕದಿವರು ಅವರಿಗೆ ಬೋಟ್ಗಳನ್ನು ಕೊಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೆ ಮರಳನ್ನ ಶೇಖರಿಸುವ ಕೆಲಸ ಮಾಡ್ತಾರೆ. ಆ ಬಳಿಕ ರಾತ್ರಿ ಹೊತ್ತು ಫೀಲ್ಡ್ಗಿಳಿಯಲಿವೆ ಟಿಪ್ಪರ್. ಇದರ ಮೂಲಕ ನಿತ್ಯ 100 ಲೋಡ್ಗಳ ಮರಳು ಸಾಗಣೆ, ನಿತ್ಯ ಲಕ್ಷ ತಿಂಗಳಿಗೆ ಕೋಟಿ ಕಮಾಯಿ. ಹೋಗ್ಲೇ ಲೈಸೆನ್ಸ್ ಪಡೆದು ಹೀಗೆ ಮಾಡಿದ್ರೆ ಸಹಿಸಿಕೊಳ್ಳಬಹುದೇನೋ. ಆದರೆ ಇವರು ಯಾವ ಪರವಾನಗಿಗಳನ್ನು ಹೊಂದದೆ ಮರಳು ಲೂಟಿಗೈಯುತ್ತಿದ್ದಾರೆ. ತುಂಗಾ ಭದ್ರಾ ನದಿಯ ಒಡಲನ್ನ ಕೈ ಹಾಕಿ ಮರಳು ಮಾಫಿಯಾದ ದಂಧೆಕೋರರು ಮರಳು ಮಾಫಿಯಾನ ಮಾಡ್ತಿದ್ರೆ ಎಲ್ಲವನ್ನ ಇಂಚಿಂಚಾಗಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ಹೇಗೆ ಮರಳನ್ನ ಸಾಗಾಟ ಮಾಡ್ತಿದ್ದಾರೆ, ಜೆಸಿಬಿ ಮೂಲಕ ಹೇಗೆ ಲೂಟಿಯನ್ನ ಮಾಡಿ ಮರಳನ್ನ ದೋಚುತ್ತಿದ್ದಾರೆ, ಈ ಎಲ್ಲವನ್ನ ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ನಾನೀಗ ತುಂಗಾ ಭದ್ರಾ ನದಿಯಲ್ಲಿದ್ದೇನೆ. ಹೇಗೆ ಜೆಸಿಬಿಗಳ ಮೂಲಕ ಟಿಪ್ಪರ್ಗಳನ್ನ ತುಂಬಿ ಇಲ್ಲಿಂದ ಮರಳು ಸಾಗಾಟವನ್ನು ಮಾಡ್ತಿರೋದು. ಸುಮಾರು 10ಕ್ಕೂ ಹೆಚ್ಚು ಟಿಪ್ಪರ್, ಲಾರಿಗಳು, ಜೆಸಿಬಿಗಳು ಇಲ್ಲಿದ್ದಾವೆ. ಎಲ್ಲವೂ ನಡೀತಾ ಇರುವಂತದ್ದು ರಾಜಕೀಯ ಏನು ಪ್ರಮುಖ ನಾಯಕರಿದ್ದಾರೆ ಅವರ ಬೆಂಬಲಿಗರಾಗಿರಬಹುದು, ಅವರ ಸಹಚರರಾಗಿರಬಹುದು, ಜನಪ್ರತಿನಿಧಿಗಳ ಬೆಂಬಲದಿಂದ ಈ ರೀತಿಯ ಮರಳನ್ನ ಲೂಟಿ ಮಾಡ್ತಿರುವಂತದ್ದು. ನಾನೆಲ್ಲವನ್ನ ತೋರಿಸ್ತಾ ಹೋಗ್ತೇನೆ ಹೇಗೆ ಮರಳನ್ನ ಲೂಟಿ ಮಾಡಿದ್ದಾರೆ ಅನ್ನುವಂಥದ್ದನ್ನ. ಎಷ್ಟೆಲ್ಲ ನೆಲ, ನದಿ ಬಗಿತಿದ್ರು ಕಣ್ಮುಚ್ಚಿ ಕೂತಿದೆ ಜಿಲ್ಲಾಡಳಿತ. ಇನ್ನು ಈ ಬಗ್ಗೆ ಬೆಳಕು ಚೆಲ್ಲೋ ಕಾರ್ಯಕ್ಕೆ ಮುಂದಾದ ರಿಪಬ್ಲಿಕ್ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಾಗ ಅವರಿಂದ ಬಂದಿದ್ದು ಕಠಿಣ ಕ್ರಮ ಕೈಗೊಳ್ಳೋ ಭರವಸೆ ಅಷ್ಟೇ. ತಾವು ಮಾಧ್ಯಮದವರು ಮತ್ತೆ ನಮಗೆ ಸಾರ್ವಜನಿಕರು ಕೆಲವೊಂದು ಕಡೆ ಈ ತರ ಕಂಪ್ಲೇಂಟ್ಸ್ ಖಂಡಿತ ಬಂದಿದೆ. ನಾವು ಇದನ್ನ ಜಿಲ್ಲಾ ಟಾಸ್ಕ್ ಫೋರ್ಸ್ ನಮ್ದೇನು ಕಮಿಟಿ ಇರ್ತದೆ ಅದರಲ್ಲೂ ಸಹಿತ ಇದನ್ನ ಡಿಸ್ಕಸ್ ಮಾಡಿ ಬಹಳ ಗಂಭೀರವಾಗಿ ಸ್ವೀಕರಿಸಿದ್ದೀವಿ. ಒಂದೇ ಇಲಾಖೆಯಿಂದ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಎಕ್ಸ್ಟೆಂಟ್ ಇದೆ, ತುಂಬಾ ವಾಟರ್ ಬಾಡೀಸ್ ಇದೆ, ರಿವರ್ ಫ್ರಂಟ್ ತುಂಬಾ ಇದೆ. ನಾವು ಕೇವಲ ಒಂದೇ ಇಲಾಖೆಯಿಂದ ಇದು ಕಂಟ್ರೋಲ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಸೊ ನಾವು ಪೊಲೀಸ್ ಇಲಾಖೆ ಆಯ್ತು, ಮತ್ತೆ ನಮ್ಮ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಆಯ್ತು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಯ್ತು, ಆಮೇಲೆ ಪಂಚಾಯತ್ ಇಲಾಖೆ ಆಯ್ತು, ಪ್ಲಸ್ ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರನ್ನೂ ಸೇರಿ ಒಳಗೊಂಡಂತ ತಂಡಗಳನ್ನು ಮಾಡಿ ಅವರು ಆಸ್ ಅ ಟೀಮ್ ಅದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ನಾವು ಹೇಳ್ತಾ ಇದೀವಿ. ಎಲ್ಲೇನೋ ಮರಳು ದಂಧೆ ನಿಯಂತ್ರಣಕ್ಕೆ ಪೊಲೀಸ್, ಗಣಿ, ಭೂವಿಜ್ಞಾನ ಸೇರಿದಂತೆ ವಿವಿಧ ಇಲಾಖೆಗಳ ಸಮನ್ವಯ ಬೇಕಾಗಿದೆ ನಿಜ. ಆದರೆ ಇವೆಲ್ಲವನ್ನ ಈಗ ಮಾಡ್ತೀವಿ ಅಂತ ಹೋದ್ರೆ ಅಷ್ಟರೊಳಗೆ ಏನಷ್ಟು ಮರಳು ಮಾಯ. ಜಿಲ್ಲಾಧಿಕಾರಿಗಳು ಕೊಟ್ಟ ವಚನದಂತೆ ಕೂಡಲೇ ಮರಳು ದಂಧೆಕೋರರಿಗೆ ಕಡಿವಾಣ ಹಾಕದೆ ಹೋದ್ರೆ ಕಾದಿದೆ ಭಾರಿ ಅಪಾಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶರಾವತಿ, ತುಂಗಭದ್ರಾ ಮುಂತಾದ ನದಿಗಳ ದಂಡೆಯೇ ಈಗ ಬರದಾಗಿ ಹೋಗ್ತಾ ಇದೆ. ಭದ್ರಾವತಿ, ತೀರ್ಥಹಳ್ಳಿ, ಹೊಸನಗರ ತಾಲೂಕುಗಳಲ್ಲಿ ಎಗ್ಗಿಲ್ಲದೆ ಮರಳು ದಂಧೆ ನಡೀತಾ ಇದೆ. ಯಾವುದೇ ಲೈಸೆನ್ಸ್ ಇಲ್ಲ, ಆದ್ರೂ ಕೂಡ ಅವ್ಯಾಹತವಾಗಿ ಅಕ್ರಮ ಮರಳು ದಂಧೆ ಅಲ್ಲಿ ನಡೀತಾ ಇದೆ. ಇದರ ಹಿಂದೆ ಪ್ರಭಾವಿಗಳ ಪಾತ್ರ ಇದೆಯಾ ಅನ್ನೋ ಅನುಮಾನ ಏನು ಬಾರದೇ ಇಲ್ಲ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮರಳು ಮಾಫಿಯಾಗೆ ಶಿವಮೊಗ್ಗ ತೊತ್ತರ, ಶರಾವತಿ ತುಂಗಭದ್ರಾ ಒಡಲಿಗೆ ಕನ್ನ. ಎಗ್ಗಿಲ್ಲದೆ ತುಂಗಾ ಭದ್ರಾ ನದಿಯ ಮರಳನ್ನ ಲೂಟಿ ಮಾಡ್ತಿರುವಂತದ್ದು. ಇಲ್ಲಿ ನೋಡಿದ್ರೆ ಸಾಕು,
ಬೇರೇನನ್ನು ವಿವರಿಸಲೇಬೇಕಿಲ್ಲ. ನದಿ ದಂಡೆಗಳನ್ನೇ ಮರಳಿಗಾಗಿ ಬಗೆದಿದ್ದಾರೆ ಪಾಪಿಗಳು. ಅಕ್ರಮ ಮರಳು ದಂಧೆಗೆ ನಲುಗಿ ಹೋಗಿವೆ ಶಿವಮೊಗ್ಗದ ನದಿಗಳು. ಸಹ್ಯಾದ್ರಿ ನೆಲ ಶಿವಮೊಗ್ಗದಲ್ಲಿ ಹರಿಯುತ್ತಿದೆ. 4 ನದಿ ತೊರೆಗಳು ಇಲ್ಲಿನ ಜನರ ದಾಹ ನೀಗಿಸುವ ಜೊತೆಗೆ ಕೃಷಿಗೆ ನೀರುಣಿಸುತ್ತಿರೋ ಈ ನದಿಗಳ ಒಡಲೆ ಈಗ ಬರಿದಾಗುತ್ತಿದೆ. ಇಲ್ಲಿ ಎಗ್ಗಿಲ್ಲದೆ ನಡೆದಿರೋ ಮರಳು ದಂಧೆಗೆ ಖಾಲಿಯಾಗ್ತಿದೆ ನದಿಗಳ ತಪ್ಪಲು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ, ಹೊಸನಗರ, ಶಿವಮೊಗ್ಗ ಗ್ರಾಮಾಂತರ, ಭದ್ರಾವತಿ ತಾಲೂಕುಗಳಂತೂ ನದಿಗಳ ದಂಡೆಗಳಿಗೆ ಸಂಚಕಾರ ಎದುರಾಗಿದೆ. ಭದ್ರಾವತಿ, ಸೀಗೆಬಾಗಿ, ಸಿದ್ಲಿಪುರ, ಮಂಗೋಟೆ, ನಾಗಸಮುದ್ರ, ಬಾಳೆಹೊನ್ನೂರು ಪ್ರದೇಶಗಳಲ್ಲಂತೂ ಮರಳು ಚೋರರದ್ದೇ ಹಾವಳಿಯಾಗಿದೆ. ಬಿಹಾರ ಕಡೆಯಿಂದ ಕೂಲಿ ಕಾರ್ಮಿಕರನ್ನ ಕರೆತಂದಿರೋ ಕದಿವರು ಅವರಿಗೆ ಬೋಟ್ಗಳನ್ನು ಕೊಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೆ ಮರಳನ್ನ ಶೇಖರಿಸುವ ಕೆಲಸ ಮಾಡ್ತಾರೆ. ಆ ಬಳಿಕ ರಾತ್ರಿ ಹೊತ್ತು ಫೀಲ್ಡ್ಗಿಳಿಯಲಿವೆ ಟಿಪ್ಪರ್. ಇದರ ಮೂಲಕ ನಿತ್ಯ 100 ಲೋಡ್ಗಳ ಮರಳು ಸಾಗಣೆ, ನಿತ್ಯ ಲಕ್ಷ ತಿಂಗಳಿಗೆ ಕೋಟಿ ಕಮಾಯಿ. ಹೋಗ್ಲೇ ಲೈಸೆನ್ಸ್ ಪಡೆದು ಹೀಗೆ ಮಾಡಿದ್ರೆ ಸಹಿಸಿಕೊಳ್ಳಬಹುದೇನೋ. ಆದರೆ ಇವರು ಯಾವ ಪರವಾನಗಿಗಳನ್ನು ಹೊಂದದೆ ಮರಳು ಲೂಟಿಗೈಯುತ್ತಿದ್ದಾರೆ. ತುಂಗಾ ಭದ್ರೆ ನದಿಯ ಒಡಲನ್ನ ಕೈ ಹಾಕಿ ಮರಳು ಮಾಫಿಯಾದ ದಂಧೆಕೋರರು ಮರಳು ಮಾಫಿಯಾನ ಮಾಡ್ತಿದ್ರೆ ಎಲ್ಲವನ್ನ ಇಂಚಿಂಚಾಗಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ಹೇಗೆ ಮರಳನ್ನ ಸಾಗಾಟ ಮಾಡ್ತಿದ್ದಾರೆ, ಜೆಸಿಬಿ ಮೂಲಕ ಹೇಗೆ ಲೂಟಿಯನ್ನ ಮಾಡಿ ಮರಳನ್ನ ದೋಚ್ತಿದ್ದಾರೆ, ಈ ಎಲ್ಲವನ್ನ ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ನಾನೀಗ ತುಂಗಾ ಭದ್ರಾ ನದಿಯಲ್ಲಿದ್ದೇನೆ. ಹೇಗೆ ಜೆಸಿಬಿಗಳ ಮೂಲಕ ಟಿಪ್ಪರ್ಗಳನ್ನ ತುಂಬಿ ಇಲ್ಲಿಂದ ಮರಳು ಸಾಗಾಟವನ್ನು ಮಾಡ್ತಿರೋದು. ಸುಮಾರು 10ಕ್ಕೂ ಹೆಚ್ಚು ಟಿಪ್ಪರ್, ಲಾರಿಗಳು, ಜೆಸಿಬಿಗಳು ಇಲ್ಲಿದ್ದಾವೆ. ಎಲ್ಲವೂ ನಡೀತಾ ಇರುವಂತದ್ದು ರಾಜಕೀಯ ಏನು ಪ್ರಮುಖ ನಾಯಕರಿದ್ದಾರೆ ಅವರ ಬೆಂಬಲಿಗರಾಗಿರಬಹುದು, ಅವರ ಸಹಚರರಾಗಿರಬಹುದು, ಜನಪ್ರತಿನಿಧಿಗಳ ಬೆಂಬಲದಿಂದ ಈ ರೀತಿಯ ಮರಳನ್ನ ಲೂಟಿ ಮಾಡ್ತಿರುವಂತದ್ದು. ನಾನೆಲ್ಲವನ್ನ ತೋರಿಸ್ತಾ ಹೋಗ್ತೇನೆ ಹೇಗೆ ಮರಳನ್ನ ಲೂಟಿ ಮಾಡಿದ್ದಾರೆ ಅನ್ನುವಂಥದ್ದನ್ನ. ಎಷ್ಟೆಲ್ಲ ನೆಲ, ನದಿ ಬಗಿತಿದ್ರು ಕಣ್ಮುಚ್ಚಿ ಕೂತಿದೆ ಜಿಲ್ಲಾಡಳಿತ. ಇನ್ನು ಈ ಬಗ್ಗೆ ಬೆಳಕು ಚೆಲ್ಲೋ ಕಾರ್ಯಕ್ಕೆ ಮುಂದಾದ ರಿಪಬ್ಲಿಕ್ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಾಗ ಅವರಿಂದ ಬಂದಿದ್ದು ಕಠಿಣ ಕ್ರಮ ಕೈಗೊಳ್ಳೋ ಭರವಸೆ ಅಷ್ಟೇ. ತಾವು ಮಾಧ್ಯಮದವರು ಮತ್ತೆ ನಮಗೆ ಸಾರ್ವಜನಿಕರು ಕೆಲವೊಂದು ಕಡೆ ಈ ತರ ಕಂಪ್ಲೇಂಟ್ಸ್ ಖಂಡಿತ ಬಂದಿದೆ. ನಾವು ಇದನ್ನ ಜಿಲ್ಲಾ ಟಾಸ್ಕ್ ಫೋರ್ಸ್ ನಮ್ದೇನು ಕಮಿಟಿ ಇರ್ತದೆ ಅದರಲ್ಲೂ ಸಹಿತ ಇದನ್ನ ಡಿಸ್ಕಸ್ ಮಾಡಿ ಬಹಳ ಗಂಭೀರವಾಗಿ ಸ್ವೀಕರಿಸಿದ್ದೀವಿ. ಒಂದೇ ಇಲಾಖೆಯಿಂದ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಎಕ್ಸ್ಟೆಂಟ್ ಇದೆ, ತುಂಬಾ ವಾಟರ್ ಬಾಡೀಸ್ ಇದೆ, ರಿವರ್ ಫ್ರಂಟ್ ತುಂಬಾ ಇದೆ. ನಾವು ಕೇವಲ ಒಂದೇ ಇಲಾಖೆಯಿಂದ ಇದು ಕಂಟ್ರೋಲ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಸೊ ನಾವು ಪೊಲೀಸ್ ಇಲಾಖೆ ಆಯ್ತು, ಮತ್ತೆ ನಮ್ಮ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಆಯ್ತು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಯ್ತು, ಆಮೇಲೆ ಪಂಚಾಯತ್ ಇಲಾಖೆ ಆಯ್ತು, ಪ್ಲಸ್ ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರನ್ನೂ ಸೇರಿ ಒಳಗೊಂಡಂತ ತಂಡಗಳನ್ನು ಮಾಡಿ ಅವರು ಆಸ್ ಅ ಟೀಮ್ ಅದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ನಾವು ಹೇಳ್ತಾ ಇದೀವಿ. ಎಲ್ಲೇನೋ ಮರಳು ದಂಧೆ ನಿಯಂತ್ರಣಕ್ಕೆ ಪೊಲೀಸ್, ಗಣಿ, ಭೂವಿಜ್ಞಾನ ಸೇರಿದಂತೆ ವಿವಿಧ ಇಲಾಖೆಗಳ ಸಮನ್ವಯ ಬೇಕಾಗಿದೆ ನಿಜ. ಆದ್ರೆ ಇವೆಲ್ಲವನ್ನ ಈಗ ಮಾಡ್ತೀವಿ ಅಂತ ಹೋದ್ರೆ ಅಷ್ಟರೊಳಗೆ ಏನಷ್ಟು ಮರಳು ಮಾಯ. ಜಿಲ್ಲಾಧಿಕಾರಿಗಳು ಕೊಟ್ಟ ವಚನದಂತೆ ಕೂಡಲೇ ಮರಳು ದಂಧೆಕೋರರಿಗೆ ಕಡಿವಾಣ ಹಾಕದೆ ಹೋದ್ರೆ ಕಾದಿದೆ ಭಾರಿ ಅಪಾಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.